ಬೆಟ್ಟಸ್ವಾಮಿ ಅವ್ರ ಮಗ ನಾರಾಯಣಸ್ವಾಮಿ ಮತ್ತು ಅಡ್ಡಷ್ಟು ಬಂದು ಮಹೇಶ್ ಅಂತೇಳಿ ಏನು ಮೊನ್ನೆ ನಡೆದಂಥ IPL ಕ್ರಿಕೆಟ್ ಪಂದ್ಯಾವಳಿ ಆ ಒಂದು ಬೆಟ್ಟಿಂಗಲ್ಲಿ ಆ ದಂಧೆನಲ್ಲಿ ಸಿಹಾಕೊಂಡು ಪಾಪ ತಂದೆಗೂ ಹೇಳಿದೆ ಏನು ಸಾಲ ಮಾಡಿದೆ ಏನು ಮಾಡಿದೆ ಹೇಳಿದರೆ ಪಾಪ ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಮನೆ ಎದುರುಗಡೆ ಇರ್ತಕ್ಕಂಥ ಹುಣಸೆ ಮರಕ್ಕೆ ನೇಣಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನಮಗೆ ಭಾರಿ ಈ ಒಂದು ದುಃಖದ ಸಂಗತಿ ಹೇಳೋಕ್ಕೆ ನಮಗೆ ಬೇಜಾರಾಗ್ತೈತೆ. ಯಾಕೆಂದರೆ ಇವತ್ತು ಯುವ ಪೀಳಿಗೆಗೆ ಇವತ್ತು IPL ಏನು ಮಾಡ್ತಾರೆ, ಎಷ್ಟು ಅವ್ರು ಸಂಪಾದನೆ ಮಾಡ್ತಾರೆ ಅಷ್ಟೇ ನಮ್ಮ ರೈತರು ಮಕ್ಕಳುಗಳು ಸುಮ್ಮನೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಕ್ಕಂಥ ಯುವಕ ಮಿತ್ರಗಳು ಬಲಿ ಆಗ್ತಾಯಿದ್ದಾರೆ. ಇದ್ರ ಬಗ್ಗೆ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಇದಕ್ಕೆ ಕಡಿವಾಣ ಹಾಕಬೇಕು. ಯಾರಿಗೂ ಒಂದು ಕಡೆ ಖುಷಿ ಆಗ್ತಾಯಿರ್ತದೆ IPL ದಂಧೆಯಲ್ಲಿ. ಎಷ್ಟೋ ಜನ ಸಾವಿರಾರು ಅಮಾಯಕ ಮಕ್ಕಳುಗಳು ಯುವಕರು ಈ ಒಂದು ದಂಧೆಗೆ ಬಲಿ ಆಗ್ತಾಯಿದ್ದಾರೆ. ಇವತ್ತು ವಿಪರ್ಯಾಸ ಸಂಗತಿ ಅಂತ ಅಂದರೆ ನನ್ನ ಆತ್ಮೀಯ ಸ್ನೇಹಿತರ ಮಗ 25 ವರ್ಷದ ನಾರಾಯಣಸ್ವಾಮಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡು ಬೇರೆ ಬೇರೆ ಕಣ್ಣದಲ್ಲಿದ್ದು ಎಂಥವಾಗುತ್ತೆ ಗೊತ್ತಿಲ್ಲ. ಇರ್ತಕ್ಕಂಥ ಮನೆ ಮಠ ಗಾಡಿಗಳು ಅವು ಎಲ್ಲ ಮಾರ್ಕೊಂಡು ಇವತ್ತು ಪರಿಸ್ಥಿತಿ ಬೀದಿಗೆ ಬಂದಿದ್ದಾರೆ. ನಾನಿವತ್ತು ನನ್ನ ಸಹೋದರರಿಗೆ ಅವ್ರ ಮಕ್ಕಳ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೂ ಸಹಿತ ಮಕ್ಕಳುಗಳ್ನ ಮೊಬೈಲ್ ಕೊಟ್ಟರು ಸಹಿತ ಅವ್ರು ಏನು ಮಾಡ್ತಾರೆ, ಯಾವ ಚಟುವಟಿಕೆ ನಡೆಸ್ತಾ ಇದ್ದಾರೆ ಮೊಬೈಲಲ್ಲಿ ಏನು ಮಾಡ್ತಾರೆ ಅಂತ ಅವರು ತಾವು ಕಣ್ಣು ಆಡಿಸ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದಿದ್ದ ಕೈ ಬಂದಂಥ ಮಕ್ಕಳು ಕರ್ಕೊಂಡ್ಬಿಟ್ಟು ನಾಳೆ ದುಡಿತಾರೆ ಅಂತ ಸಾಕಿ ಇವತ್ತು ಡಿಗ್ರಿ ಮಾಡಿಸಿದ್ರು ಅವರು. ಬಟ್ ಸಮಯ ಡಿಗ್ರಿ ಮಾಡಿಸಿದ್ರು ಮಗನಿಗೆ. ಇವತ್ತು ಅವನು ಮುಂದಿನ ದಿನಗಳಲ್ಲಿ ನನ್ನ ಒಂದು ಆಧಾರ ಸ್ತಂಭ ಆಗ್ತಾನೆ ಅಂದ್ಕೊಂಡಿದ್ದ. ಇವತ್ತು ಆಧಾರ ಸ್ತಂಭನೇ ಕಳ್ಕೊಂಡಿದ್ದಾನೆ. ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೊಟ್ಟೆ ಬಟ್ಟೆ ಕಟ್ಟು ಸಾಕಿ ಮಕ್ಕಳುಗಳನ್ನ ಕೆಲಸಕ್ಕೆ ಕಳಿಸಿ ಏನೋ ಮುಂದಿನ ಜೀವನೋಪಾಯಕ್ಕೆ ಮಾರ್ಗ ಮಾಡ್ಕೊತಾರೆ. ಅವರೂ ನಮ್ಮನ್ನು ಸಾಕ್ತಾರೆ, ನಮಗೂ ಹೊಟ್ಟೆಪಾಡು ನಿಭಾಯಿಸ್ತಾರೆ ಅಂತ ನಾವು ಬೆಳೆಸಿರ್ತೀವಿ. ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇಂಥ ಬಡವ್ರ ಮಕ್ಕಳು ಅಮಾಯಕರ ಮಕ್ಕಳು ಬಲಿತು ಹೋಗ್ತಾರ್ತಕ್ಕಂಥ IPL ದಂಧೆ ಇರ್ಬೋದು, ಬೇರೆ ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು, ಆನ್ಲೈನು ಮಾಫಿಯಾಗಳು ಏನಿದ್ದಾವೆ ಎಲ್ಲ ಬ್ಯಾನ್ ಮಾಡಬೇಕು. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ, ಇರ್ತಕ್ಕಂಥ ಎಲ್ಲ ಆತ್ಮೀಯ ಜನಪ್ರತಿನಿಧಿಗಳು, ಸಚಿವರುಗಳಿಗೆ ಮನವಿ ಮಾಡ್ತೀನಿ. ದಯವಿಟ್ಟು ಕೂಡಲೇ ಈ ದಂಧೆನ ನಿಲ್ಲಿಸಬೇಕು ಅಂತ ಹೇಳಿ. ಈ IPL ಏನು ಮಾಡಿದೆ ಅವತ್ತಿನ ಸ್ಟಾರ್ಟ್ ಆದದ್ದು. ಇವತ್ತು ಬೆಂಗಳೂರಿನಲ್ಲಿ ಸುಮಾರು ಜನ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರೋ ಹುಡುಗರುಗಳು ಅಲ್ಲಿ ಸಾಲ ಮಾಡ್ಕೊಂಡು ದಂಧೆ ಆಡ್ಬಿಟ್ಟು ಬಂದ್ಬಿಟ್ಟು ಈಗ ಊರುಗಳಲ್ಲಿ ಕದ್ದಿ ಮುಚ್ಚಿ ಓಡಾಡ್ತಾ ಇದ್ದಾರೆ. ಅವ್ರನ್ನ ಬೆಂಗಳೂರು ತಕ್ಕ ಮಾಲೀಕರುಗಳು ಹುಡುಕೊಂಬರ್ತಾ ಇದ್ದಾರೆ. ಇವತ್ತು ಕಾರ್ ಹಾಕೊಂಡ್ಬಂದು ನಮಗೆ ತೋರಿಸಿ ಅಂತ ಅಲ್ಲಿ ಕೂಡಿ ಸ್ಟೇಷನ್ ಕೂಡಿ ಅವ್ರ ಮನೆಗಳಿಗೆ ಹೋಗಿ ನಿಂತ್ಕೊಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಮಗ ಎಲ್ಲ ಕೆಲಸ ಮಾಡ್ತಾ ಇರ್ತಾನೆ, ಜೀವನ ಮಾಡ್ತಾ ಇರ್ತಾನೆ, ನಮಗೂ ಒಂದು ಸ್ವಲ್ಪ ಆಧಾರ ಸ್ತಂಭ ಆಗ್ತದೆ ಅಂತ ಅವರು ಬಿಟ್ಟಿರ್ತಾರೆ. ಆದರೆ ಇವರು ಈ ಥರ ಮಾಡ್ತಾರೆ, ಯಾರಿಗೂ ಗೊತ್ತಿರೋದಿಲ್ಲ. ಅದರಿಂದ ಇರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರುಗಳು ಯಾರೇ ಮಕ್ಕಳುಗಳಿರಲಿ ದಯವಿಟ್ಟು ಅವ್ರು ಮಾಡ್ತಾ ಇರ್ತಕ್ಕಂಥ ಏನು ಮೊಬೈಲಲ್ಲಿ ಏನು ನಡೀತಾರೆ, ಏನು ಕಾರ್ಯಾಚರಣೆ ಮಾಡ್ತಾರೆ ಅಂತ ದಯವಿಟ್ಟು ನೋಡ್ಕೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ದುಃಖ ತಂದೆ ಸಂಗತಿ ಅಂದರೆ ನನ್ನ ಸ್ನೇಹಿತರ ಮಗ ಸತ್ಯರೋದ್ರೆ ಭಾರಿ ದುಃಖ ಆಗ್ತಾಯಿದೆ. ಅವನು ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಭಗವಂತನ ಕೇಳ್ಬೋದು. IPL ಬೆಟ್ಟಿಂಗ್ ದಂಧೆಗೆ ಯುವಕ ಬಲಿ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಅಂಕಳಕೊಪ್ಪ ಗ್ರಾಮದ ನಾರಾಯಣಸ್ವಾಮಿ 25 ಯುವಕ IPL ಬೆಟ್ಟಿಂಗ್ ಆಡಿ ನೇಣಿಗೆ ಶರಣಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಸಿಎಸ್ಪುರ ಹೋಬಳಿ ಅಂಕಳಕೊಪ್ಪ ಗ್ರಾಮದ ಬೆಟ್ಟಪ್ಪನವರ ಪುತ್ರ ಮಹೇಶ್ ವೃತ್ತಿಯಲ್ಲಿ ಕೊರಿಯರ್ ಡೆಲಿವರಿ ಕೆಲಸ ಮಾಡುತ್ತಿದ್ದು ಕುಟುಂಬಕ್ಕೆ ಆಧಾರಸ್ತಂಭವಾಗಿದ್ದನು. ಈತ ಈ ಹಿಂದೆ ನಡೆದ IPLನಲ್ಲಿ ಬೆಟ್ಟಿಂಗ್ ಆಡಿ ಸಾಲದ ಕೂಪಕ್ಕೆ ಸಿಲುಕಿ ಮನೆ ಮುಂದೆ ಇರುವ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಘಟನೆ ಸಂಬಂಧಪಟ್ಟ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯ ಶವಗಾರದಲ್ಲಿ ಶವವನ್ನು ಇರಿಸಲಾಗಿದ್ದು, ಸ್ಥಳಕ್ಕೆ ನಿಕಟಪೂರ್ವ ಶಾಸಕ ಮಸಾಲೆ ಜಮರಾಂ ಭೇಟಿ ನೀಡಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿ ಹಿಂದಿನ ಪೀಳಿಗೆ IPL ಸೇರಿದಂತೆ ಆನ್ಲೈನ್ ಗೇಮ್ಗಳಲ್ಲಿ ಬೆಟ್ಟಿಂಗ್ ಕಟ್ಟಿಕೊಂಡು ತಮ್ಮ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಬಂಡವಾಳಿಶಾಹಿಗಳು IPL ಅಂತಹ ದೊಡ್ಡ ಕ್ರೀಡೆಯನ್ನು ನಡೆಸುತ್ತಿರುವುದರಿಂದ ಯುವ ಸಮುದಾಯ ದಾರಿ ತಪ್ಪುತ್ತಿದೆ. ಸರ್ಕಾರ ಎಚ್ಚೆತ್ತು ಕೂಡಲೇ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದರು. ಹಾಗೂ ಪೋಷಕರು ತಮ್ಮ ಮಕ್ಕಳ ಚಲನವಲನದ ಬಗ್ಗೆ ಜಾಗೃತಿ ವಹಿಸಬೇಕು ಎಂದು ತಿಳಿಸಿದರು. ಪಬ್ಲಿಕ್ ನ್ಯೂಸ್ ಕನ್ನಡ ಗುಬ್ಬಿ.